ಎಲ್ಡರ್ ಬಂದ್ಬಿಟ್ಟು ಅವ್ರಿಗೆ ಮದ್ವೆ ಆಗಿ ಇಬ್ರು ಮಕ್ಳಿದಾರೆ. ಅವ್ರು ಮತ್ ನಿಮ್ಮಿಂದ ಯಾಕೆ ಬಂದಿದ್ದಾರೆ? ಅವರು ಡೈವರ್ಸ್ ತಗೊಂಡು ಈಗ ನಾವ್ ಬೇಕಂತ ಓ, ಡ್ಯುಯಲ್ ಮೇಂಟೆನೆನ್ಸ್. ನೋಡಿ, ನಾನು ಹಾಜರುಪಡಿಸುವ ಫೋಟೋ, ವಿಡಿಯೋ ಹಾಗೂ ಆಡಿಯೋದಲ್ಲಿ ನಾನು ಮತ್ತು ಎದುರುದಾರರು ಹಿಂದೂ ಸಂಪ್ರದಾಯ ಪ್ರಕಾರ ಸಪ್ತಪದಿ ತುಳಿದು ಮದುವೆಯಾಗಿರೋ ಬಗ್ಗೆ ಎಲ್ಲಿಯೂ ಸಹ ತೋರಿಸುತ್ತಿಲ್ಲ ಅಂದರೆ ಸರಿ. ಸಾಕ್ಷಿಯು ಮುಂದುವರೆದು ಆ ಬಗ್ಗೆ ಎದುರುದಾರರ ಮದುವೆ ಆಗಿದ್ದೀರಾ? ಮದ್ವೆನೇ ಆಗಿಲ್ಲ, ಆ ತಂಗಿ ಜೊತೆ ಮದುವೆ ಆಗಿದೆ. ತಂಗಿ ಜೊತೆ ಲೀಡಿಂಗ್ ದಿ ಲೈಫ್. ಇವ್ರ ತಂಗಿ ಜೊತೆ ಮದುವೆ. ದಿಸ್ ಇಸ್ ಸಿಸ್ಟರ್, ಸಿಸ್ಟರ್, ಎಲ್ಡರ್ ಸಿಸ್ಟರ್. ಈಗ ಅವ್ರ ಮದ್ವೆ ಆಗಿ ನೀವು ಯಾರನ್ನ ಮದುವೆ ಆದ್ರಿ? ಎಲ್ಡರ್ ಯಂಗರ್? ಯಂಗರ್ ಮದ್ವೆ ಆಗಿದ್ದೀವಿ. ಎಲ್ಡರ್ ಬಂದ್ಬಿಟ್ಟು ಅವ್ರಿಗೆ ಮದ್ವೆ ಆಗಿ ಇಬ್ರು ಮಕ್ಳಿದಾರೆ. ಅವ್ರು ಮತ್ ನಿಮ್ಮಿಂದ ಯಾಕೆ ಬಂದಿದ್ದಾರೆ? ಅವರು ಡೈವರ್ಸ್ ತಗೊಂಡು ಈಗ ನಾವ್ ಬೇಕಂತ. ಓ, ಡ್ಯುಯಲ್ ಮೇಂಟೆನೆನ್ಸ್. ಅದ್ರಲ್ಲಿ ಎಲ್ಲೂ ಇಲ್ಲ. ಅದ್ರಲ್ಲಿ ಹೇಳ್ತಾರೆ, ಎದುರುದಾರರ ಮೊಬೈಲ್ ನಲ್ಲಿ ಎದುರು ತಮ್ಮ ರೆಕಾರ್ಡ್ ಮಾಡಿರ್ತಾರೆ. ಎದುರು ತರ ತಮ್ಮನ್ನ ಎಕ್ಸಾಮ್ ಮಾಡ್ಬೇಕಂತ ಒಂದು ಅಪ್ಲಿಕೇಶನ್ ಹಾಕಿದೆ ಅಷ್ಟೇ. ದಟ್ ಅಪ್ಲಿಕೇಶನ್ ಇಸ್ ದೇ ಆರ್ ಫಾರ್ಚುನೇಟ್. ಬರೀ ಮೇಂಟೆನೆನ್ಸ್ ಕೇಳಿದ್ದಾರೆ. ಎಸ್, ಇನ್ ಮೀನ್ ಟೈಮ್ ನೆಕ್ಸ್ಟ್ ಪ್ಲೀಸ್. 18 ಲೋನ್ ವಾಪಸ್ ಕೇಳ್ಬಾರ್ದಾಗಾದ್ರೆ? ದಿನ ಬಂದು ಕೇಳ್ತಾ ಇದಾರೆ. ದುಡ್ಡು ಕೊಟ್ಟವ್ರು ಹಂಗೆ ಮೇಡಮ್. And it is 3% interest ಅಂತ. And your lordship latest- ಮೈಕ್ರೋ ಫೈನಾನ್ಸ್ No, my lords, the friends, my lords, hand loan. Friends ಹತ್ರ ಹ್ಯಾಂಡ್ ಲೋನ್ ತಗೊಂಡಿರ್ತಾರೆ. Hand ಅದನ್ನ loan. ಹೋಗಿ ಕೇಳ್ತಾರೆ ವಾಪಸ್. 10,000 rupees ವಾಪಸ್ ಕೊಡ್ತಾನೆ. ಇನ್ನು 1,90,000 ವಾಪಸ್ ಕೊಡಲ್ಲ. My lords, ಅಲ್ಲಿ ಮನೆ ಹತ್ರ ಹೋಗಿ ಕೇಳಿದಾಗ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ಕಾರಲ್ಲಿ ಕರ್ಕೊಂಡು ಹೋಗಿ ಮತ್ತೆ ಒಂದು ವಾಪಸ್ ಮನೆ ಹತ್ರ ಬಿಡ್ತಾರೆ. ಏನು ರೌಂಡ್ ಕರ್ಕೊಂಡು ಹೋಗಿ ಸ್ಪಿನ್ ಕರ್ಕೊಂಡು ಹೋಗಿದ್ರೆ ಅಷ್ಟೇ ಮಾಡಿರೋದು. ದಟ್ ಇಸ್ ದಿ ಕೇಸ್ ಆಫ್ ದಿ ಪ್ರಾಸಿಕ್ಯೂಷನ್. ದಟ್ ಇಸ್ ದಿ ಕೇಸ್ ಆಫ್ ದಿ ಕಂಪ್ಲೇಂಟ್, my lords. ಹಂಗಾರೆ ಮಧ್ಯದಲ್ಲಿ ವೆನ್ ಯು ವೆಂಟ್ ಆನ್ ಡ್ರೈವ್ ಭಾರಿ ಹ್ಯಾರಸ್ ಮಾಡ್ಬಿಟ್ಟಿದ್ದೀರಾ. No, my lords, that is not the case, my lords. He comes back to the home and he committed the suicide in the early morning, my lords. Next day in the early ವೈ morning. ಯು ಟೇಕ್ ಹಿಮ್ ಆನ್ ಅ ಡ್ರೈವ್? Friends, my lords, ಅದೆಲ್ಲ ಕರ್ಕೊಂಡು ಹೋಗ್ತಾರೆ, my lords. ಆಲ್ ರೈಟ್. Repayment. And my lords, the latest judgment of your lordship, my lords, the considering the Edwinder Singh's that July 7th, my lords. Similar set of facts, my lords, the mere filing of Remand of 138 loan. case. Remand of loan. ನೋಡ್ಬಿಟ್ಟು ವೆಡ್ನೆಸ್ಡೇ ಮಾಡು. Much. ಒಫೆನ್ಸ್ ಏನು? 490. ಎಸ್ ಕೊಡಿ. ಸೆಟಲ್ಮೆಂಟ್ ಆಗಿದೆ ಅಂತ. ಆಗಿದೆ ಸರ್. 490 ಎಲ್ಲಾಗಿದೆ ಸೆಟಲ್ಮೆಂಟ್? ಬಿಫೋರ್ ಆಗಿಲ್ಲ, ಇವಾಗ ಅವರೇ ಔಟ್ ಆಫ್ ದ ಕೋರ್ಟ್. ಎಲ್ಲಿದೆ ಕೊಡಿ. ಜಾಯಿಂಟ್ ಮೆಮೊ ಎಲ್ಲಿ? ಸುಮ್ನೆ ಹೇಳಿದ್ರಾಗಲ್ಲ. ಫೈಲ್ ಎ ಜಾಯಿಂಟ್ ಅಫಿಡವಿಟ್ ಹಾಕಿದಾರ? ಇವಾಗ ಕೊಟ್ಟಿದ್ದೀನಿ. ಮೇಡಮ್ ಇವ್ರು HR ಅಲ್ಲ? HR ಮೇಡಮ್, ಈ ಪ್ಯಾರಾ 7 ಆಮೇಲೆ ಪ್ಯಾರಾ 7 ಇಂದ 2 ಪ್ಯಾರಾ ಎಕ್ಸ್ಟ್ರಾಕ್ಟ್ ಮಾಡಿ ಸಾಕು. ಮಾಡಿ ಕ್ಲೋಸ್. ಎಸ್. Today they have handed over. Today we are paying rupees 10,50,000 to the petitioner, respondent number 2, my lord. ಲಾಸ್ಟ್ ಅಲ್ಲಿ ಬರೀರಿ. The learned counsel for the petitioner hands over a demand draft of rupees 10,50,000 to the respondent Number who 2. respondent who's present before the court. Close ಮಾಡಿ. Remaining amount to the balance amount has to pay the MC petition. ಇಲ್ಲಿ ಹೇಳಿದಿರಲ್ಲ, ಅಲ್ಲ ಬ್ಯಾಲೆನ್ಸ್ ಎಷ್ಟಿದೆ? In 12 lakhs rupees. Another 12 lakhs the learned counsel for the petitioner undertakes to pay it before the authority. Sorry, before the concerned court. Yes. Next. Order 6. Sir, order 6. 70 withdrawal. In terms of 71. stay. In Nagaraj. ಎಕ್ಸ್-ಸರ್ವಿಸ್. ಅಲ್ಲ ಅದು ಬೇರೆ. ಸ್ವಲ್ಪ ನೋಡಿದ್ರ A1 ಹಸ್ಬೆಂಡ್ 60 ವರ್ಷ, ಎಸ್, ಅವ್ರಿಗೆ 50 ವರ್ಷ, ಮದುವೆ ಆಗಿ 30 ವರ್ಷ. ಈಗ 498 Charge sheet ಅಲ್ಲಿ ಏನ್ allegation. ಚಾರ್ಜ್ ಶೀಟ್ ಅಲ್ಲಿ ಇಲ್ಲ. ಎಕ್ಸ್-ಸರ್ವಿಸ್ ಮ್ಯಾನ್, ಮೈ ಲಾರ್ಡ್ಸ್. ಯಾಕೆ? ಸರ್ವಿಸ್ ಪ್ರಾಬ್ಲಮ್ ಅಲ್ಲ, he has rendered his service in Indian Army. ಯಾವಾಗ ಬಂದ್ರಿ ವಾಪಸ್ಸು? Just 2 years back, my lords. 2-3. Just 2 years back. ರಿಟೈರ್ಡ್ ಆಗಿದ್ದಾರೆ. ಬಂದ್ ಇಲ್ಲಿ ಕಾಟ ಕೊಟ್ಟಿದ್ದೀರಾ? ಇಲ್ಲ ಸ್ವಾಮಿ, ಏನ್ ಕಾಟ ಏನಿಲ್ಲ. ಮತ್ತೆ ನೋ ಸಚ್. the petitioner is now 60 years, the wife 50 years, married for 30 years. What has sprung now is an allegation of dowry harassment as obtaining under section 85. A perusal at the complaint would not indicate an iota
of ingredient of said offense under section 85, except sprinkling instances of certain cruelty. If this is permitted to be investigated even, it would become an abuse of the process of the law on the face of it. Therefore, there shall be an interim order of stay of all investigation till the disposal of the petition. 1 HCGP, 2 emergent notice. ಅದನ್ನ ದಯವಿಟ್ಟು ಕೊಡ್ಬೇಡಿ, ಯಾಕೆಂತಂದ್ರೆ ಅಯ್ಯೋ ಅದು ಬಿಟ್ಟು ನಿಮ್ ಕೇಸ್ ಏನ್ ಹೇಳಿ, ನಾನೇನ್ ಮಾಡ್ಬೇಕು ಅಂತ ಹೇಳ್ಬೇಡಿ. ಹಾ ಅವರು ಯಾಕೆಂದ್ರೆ ಎರಡನೇ ಸಲ ಬಂದು ಇದ್ ಮಾಡ್ತಾರೆ. ಆಯ್ತಾಯ್ತು, 302 ಅಪ್ಲಿಕೇಶನ್ ನೀವ್ ಹಾಕಿದೀರಾ ಈಗ? ಹೌದು, ನಮ್ಮ ಕೌನ್ಸಿಲ್ ಹಾಕಿದ್ದಾರೆ. ಹಾ ಅದರಲ್ಲಿ ಈಗ ಅಲೋ ಮಾಡಿದಾರ ಕೋರ್ಟ್ ಅದನ್ನ? ಮಾಡಿದ್ದಾರೆ. ಏನು ಸಪರೇಟ್ ಆಗಿ ಮಾಡಕ್ಕ ನಿಮ್ಗ? ಗೊತ್ತಾಗ್ಲಿಲ್ಲ. ಈಸ್ ಕಂಪ್ಲೇಂಟ್ಸ್ ಕೌನ್ಸಿಲ್. ಕಂಪ್ಲೇಂಟ್ಸ್ ಕೌನ್ಸಿಲ್. Complaints council cannot become a prosecutor there. ಇದು ವಿಕ್ಟಿಮ್ ಅದು ಅಸಿಸ್ಟ್ ಮಾಡಕ್ ಮಾತ್ರ ಸಾಧ್ಯ ಅಷ್ಟೇ. 302 ಅಲ್ಲಿ 302 only assistance to the prosecution. ಅಲ್ಲಿ ಮ್ಯಾಜಿಸ್ಟ್ರೇಟ್ಸ್ ಕೊಟ್ರಿ, ನೀವೇ ನಿಮ್ಮ ಒಂದು ಹೌದು ಕರೆಕ್ಟ್, ನಾನೇ ಬರ್ದಿದ್ದೀನಿ ಅಸಿಸ್ಟೆನ್ಸ್ ಮಾತ್ರ ಅಂತ. ಇಲ್ಲ ಅದನ್ನ ಕೊಟ್ಟಿದ್ದೇನೆ ನಾನು. ಕೊಡಿ. ಅಲ್ಲ ಕೊಡ್ಬೇಕು. ಯದುಕುಮಾರ್ ಕೊಡಿ, ಇಲ್ಲಿ ಕಾಪಿ ಕೊಡಿ. ಇಲ್ಲ ಇದೆ. This is on who can make an application. Under 302(2), what is permissible is your counsel may assist the prosecution, he cannot replace the prosecutor. 302 ಮಾಡಿದ್ದಾರೆ ಅದರಲ್ಲಿ. ಇನ್ನೊಂದು ಸೈಟೇಷನ್ಸ್. Now, the effect of the order is prosecutor ಬದಲು ನಿಮ್ಮ advocate ಇರ್ತಾರೆ, ಅದಾಗಲ್ಲ. That is not permissible. He will assist the prosecution. ಇಲ್ಲ, ಅಸಿಸ್ಟ್ ಪ್ರಾಸಿಕ್ಯೂಷನ್ 301 ಸೆಷನ್ಸ್ ಕೋರ್ಟ್ ಅಲ್ಲಿ ಅಂತ ಹಾಕಿದ್ದಾರೆ ನಮ್ಮ ಕೌನ್ಸಿಲ್. ಬಿಕಾಸ್ he is the senior PP retired. ಅದನ್ನ ನೋಡ್ಕೊಂಡು That is not the issue, whoever he is. Yes, Jagdish sir. ಇದು 498 ಏನಾ? Not no. Then? Theft and 380. 380, 114 ಇದರಲ್ಲಿ. You trespass to my own. may assist the prosecution ಅಷ್ಟೇ. ಅಲ್ಲ ಇದು That's all. ಮ್ಯಾಜಿಸ್ಟ್ರೇಟ್ಸ್ ಕೋರ್ಟ್ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಹಾಕಿದ್ದಾರೆ. We will not open floodgates like this, nothing. ಅಲ್ಲಿ ದರಿವಾಲ್ ಇಂಡಸ್ಟ್ರೀಸ್ ಅಲ್ಲಿ ಅದೊಂದು JK ದರಿವಾಲ್ ಎಲ್ಲ ಆಯ್ತು, ಎಲ್ಲ ಆದ್ರೂನು ಅಷ್ಟೇನೆ. Will permit you to assist, permit the prosecutor to, your counsel to assist the prosecution. ಈ ಕೇಸಲ್ಲೂ ನೀವು ಕೊಟ್ಟಿದ್ದೀರಿ ತಾವು. ಅದು ಯಾರ ಅಪ್ಲಿಕೇಶನ್ ಹಾಕ್ಬೇಕು ಅಂತಿರೋದು, ಅದ್ರಲ್ಲಿ ಇಶ್ಯೂ ವಾಸ್ ಡಿಫರೆಂಟ್. ಕಂಪ್ಲೇಂಟ್ಸ್ ಎಲ್ಲ ಆತರ see, if every complainant is permitted to engage his counsel, prosecutor ಬೇಕಾಗೋದಿಲ್ಲ. That's not the purport of law. there are so many incriminating Oh, no, sir, circumstances. No. ಯಾಕಂತಂದ್ರೆ ಅದು heinous offenses ಅಲ್ಲಿ 302, ಅದು ಆಲ್ ರೇಪ್ ಅದೆಲ್ಲ ಓಕೆ. ಇದು ಯಾವ್ದು ಥೆಫ್ಟ್ ಅಲ್ಲಿ? ಆಕ್ಚುಲಿ ಥೆಫ್ಟ್ ಇದು ಅದು ಸರಿಯಾಗಿ ಸೆಕ್ಷನ್ಸ್ ಹಾಕಿಲ್ಲ ಮೈಲಾರ್ಡ್. ಯಾಕಂತಂದ್ರೆ ಇದು 445 ಅಟ್ರಾಕ್ಟ್ ಆಗ್ತಾ ಇತ್ತು, ಆಗ್ಬೇಕಾಗಿತ್ತು, ಆದ್ರೆ ಹಾಕಿಲ್ಲ ಅವರು. ತುಂಬಾ ಕೊಲ್ಯೂಡ್ ಆಗಿ ಟ್ರಯಲ್ is already on. ಇದು ಕೊಲ್ಯೂಡ್ ಆಗಿ ನಾನು ಹ್ಯೂಮನ್ ರೈಟ್ಸ್ ಕಂಪ್ಲೇಂಟ್. No, sir. 302(2) will permit assistance, that's all. Yes, sir. That you can't object. so many I have no objections for that, my lords. You can't replace the prosecutors. Yes. That's only in exceptional circumstances. ಸುಮಾರು 3-4 ಸೈಟೇಷನ್ಸ್ ಕೋಟ್ ಮಾಡಿ. No. We'll list it tomorrow. We'll modify the order. We'll list tomorrow in the fresh matters. Next is.